ಸಿಹಿ ಪುಂಡಿ ಅಥವಾ ರೈಸ್ ಡಂಪ್ಲಿಂಗ್ಸ್ ಅಂತ ಹೇಳ್ತಾರೆ. ಇದನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಮೊದಲಿಗೆ ಇದರ ಒಳಗಿನ ಸ್ಟಫಿಂಗನ್ನು ರೆಡಿ ಮಾಡಲಿಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಮೆಲ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಚಮಚ ನೀರನ್ನು ಹಾಕಿ ಮೆಲ್ಟ್ ಮಾಡ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ನೀವು ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ತಗೊಂಡಿರೋದು. ನೀವು ಆರ್ಡಿನರಿ ಬೆಲ್ಲವನ್ನು ಹುಡಿ ಮಾಡಿ ನೀವು ಈ ರೀತಿ ಯೂಸ್ ಮಾಡ್ಬೋದು. ಓಕೆ, ಬೆಲ್ಲ ಮೆಲ್ಟ್ ಆಗಿದೆ. ಇವಾಗ ನಾನು ಇದಕ್ಕೆ 3/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ, ಅದಕ್ಕೆ 3/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಹಾಗೂ ಸ್ವಲ್ಪನೇ ಏಲಕ್ಕಿ ಹುಡಿಯನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿನ ಕ್ರಷ್ ಮಾಡಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದು ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ನಾವು ಪುಂಡಿ ಮಾಡಲಿಕ್ಕೆ ಒಂದು ಪಾತ್ರೆಗೆ 1.5 ಕಪ್ಪಷ್ಟು ನೀರನ್ನು ಹಾಕಿ ಬಿಸಿ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದೇ ರೀತಿ 1 ಚಮಚ ತುಪ್ಪನ ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರುವವರೆಗೆ ನೀವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಓಕೆ, ನೀರು ಚೆನ್ನಾಗಿ ಕುದಿ ಬಂದಿದೆ. ಈ ಸಮಯದಲ್ಲಿ ಫ್ಲೇಮನ್ನು ಲೋ ಮಾಡಿ ಇಟ್ಕೊಳ್ಳಿ. ಆನಂತರ 1 ಕಪ್ಪಷ್ಟು ಇಡ್ಲಿ ರವವನ್ನು ಸ್ವಲ್ಪನೇ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. 1 ಕಪ್ ಇಡ್ಲಿ ರವೆ ತಗೊಂಡಿದ್ದೀನಿ ನಾನು. ಇದಕ್ಕೆ 1.5 ಕಪ್ ನೀರಷ್ಟು ಬೇಕು. ಸೊ ಇದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರಿನ ಅಳತೆ ಸರಿಯಾಗಿ ಇರಬೇಕು. 1 ಕಪ್ಪಿಗೆ 1.5 ಕಪ್. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಈ ರೀತಿ ಮುಚ್ಚಿ ಇಡಬೇಕು. 5 ನಿಮಿಷ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ನಾವು ನಾದ್ಕೊಳ್ಬೇಕು. ಇದು ತೀರಾ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಕೈಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನೀವು ನಾದ್ಕೊಳ್ಳಿ. ತೀರಾ ತಣ್ಣಗಾಗಲಿಕ್ಕೆ ಇದನ್ನು ಬಿಡಬೇಡಿ. ಉಗುರು ಬೆಚ್ಚ ಇರುವಾಗನೇ ನೀವು ಇದನ್ನು ನಾದಿಕೊಳ್ಳಿ. ಫ್ರೆಂಡ್ಸ್, ನಮ್ಮ ರೆಸಿಪಿ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಹಿಟ್ಟು ನಾದಿಕೊಂಡು ರೆಡಿಯಾಗಿದೆ. ಇವಾಗ ಇದರಿಂದ ರೈಸ್ ಬಾಲ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಉಂಡೆಯನ್ನು ಮಾಡ್ಕೊಳ್ಬೇಕು. ನೀವು ಸ್ವಲ್ಪ ದೊಡ್ಡ ಉಂಡೆನೇ ತಗೊಳ್ಳಿ, ಯಾಕಂದರೆ ಇದರೊಳಗೆ ಸ್ಟಫಿಂಗ್ ಮಾಡಲಿಕ್ಕಿದೆ ಅಲ್ವಾ, ಹಾಗಾಗಿ. ಸೊ ಈ ರೀತಿ ಉಂಡೆನ ಮಾಡಿಕೊಂಡು ಮಿಡ್ಲಲ್ಲಿ ಈ ರೀತಿ ನೀವು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಪ್ರೆಸ್ ಮಾಡಿ. ಒಂದು ವೇಳೆ ನೀವು ಪ್ರೆಸ್ ಮಾಡುವಾಗ ಕ್ರ್ಯಾಕ್ಸ್ ಏನಾದರೂ ಬಂದರೆ ಸ್ವಲ್ಪ ನೀರನ್ನು ಹಾಕಿ ಅಲ್ಲಿ ಸರಿ ಮಾಡ್ಕೊಳ್ಳಿ. ಓಕೆ, ಇವಾಗ ಇದರೊಳಗೆ 1 ಟೀ ಸ್ಪೂನಷ್ಟು ಬೆಲ್ಲದ ಮಿಶ್ರಣವನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಕ್ಲೋಸ್ ಮಾಡಬೇಕು. ಬೆಲ್ಲವನ್ನು ಹಾಕುವಾಗ ಸ್ಪೂನಲ್ಲೇ ಹಾಕಿ, ಕೈಯಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ನಮ್ಮ ಪುಂಡಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಹೊರಗಿಂದ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ಸ್ಪೂನಿಂದನೇ ಇದರೊಳಗೆ ಬೆಲ್ಲನ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ಕೈಯಲ್ಲಿ ಸರಿಯಾಗಿ ಶೇಪ್ ಬರದಿದ್ದರೆ ಸ್ವಲ್ಪ ನೀರನ್ನು ಹಾಕಿ, ಕೈಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ರೌಂಡ್ ಶೇಪ್ ಕೊಡಿ. ನೋಡಿ, ಈ ರೀತಿ ಚೆನ್ನಾಗಿ ಕ್ಲೀನಾಗಿ ಬರಬೇಕು ಶೇಪ್, ಆವಾಗ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕ್ರ್ಯಾಕ್ಸ್ ಇರಬಾರ್ದು. ಇವಾಗ ಇದನ್ನು ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ. ಸ್ಟೀಮರನ್ನು 10 ನಿಮಿಷ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಅದರೊಳಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಪುಂಡಿಯನ್ನು ಇಟ್ಟು ಹೈ ಫ್ಲೇಮಲ್ಲಿ, ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು 25 ನಿಮಿಷ ನೀವು ಬಿಸಿ ಮಾಡ್ಕೊಳ್ಳಿ. 25 ನಿಮಿಷ ಆದ ನಂತರ ಇದು ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, 25 ನಿಮಿಷ ಆಗಿದೆ. ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಇದನ್ನು ನಾವು ಸರ್ವ್ ಮಾಡೋಣ. ನಾನಿಲ್ಲಿ ಇಡ್ಲಿ ರವಾನ ತಗೊಂಡಿರೋದು. ನೀವು ಬೇಕಿದ್ರೆ ರೈಸ್ ಫ್ಲವರನ್ನು ತಗೊಂಡು ಕೂಡ ಇದನ್ನು ಮಾಡ್ಬೋದು.
ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬ್ರೇಕ್ಫಾಸ್ಟಿಗೆ ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಈವ್ನಿಂಗ್ ಟೈಮ್ ಟೀ ಟೈಮಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ಸೊ ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಇನ್ನು ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.